ನೀವು ನೋಡ್ತಾ ಇದ್ದೀರಾ ಆಕ್ರಮಣ ನ್ಯಾಷನಲ್ ಟಿವಿ. ಇವತ್ತು ನೋಡಿ ಫ್ರೀಡಂ ಪಾರ್ಕ್ದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ರೈತರು ಆಗಲಿ ಜನರು ಎಲ್ಲರೂ ಬಂದು ಸಿದ್ದರಾಮಯ್ಯ ಪರ ನಮ್ಮ ರಾಜ್ಯಪಾಲ್ ವಿರುದ್ಧವಾಗಿ ಎಲ್ಲರೂ ನಿಂತು ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ ನೆಕ್ಸ್ಟ್ ನಮಗೆ ರಾಜ್ಯಪಾಲರು ಏನು ಆದೇಶ ನೀಡಿದ್ದಾರೆ ಆದೇಶ ಸರಿಯಾಗಿ ವಾಪಸ್ ತಗೊಂಡಿಲ್ಲ ಅಂತ ಹೇಳಿದ್ರೆ ನಾವು ಸತ್ಯಾಗ್ರಹ ಮಾಡ್ತೀವಿ, ಪ್ರಾಣ ಕೊಡೋಕ್ಕೂ ಸಿದ್ಧವಾಗಿದ್ದೀವಿ. ಸಿದ್ದರಾಮಯ್ಯ ಅವ್ರ ಪರವಾಗಿ ನಾವಿದ್ದೀವಿ. ಸಿದ್ದರಾಮಯ್ಯ ಅವರು ಅನ್ನದಾತರು, ಅವರು ಒಳ್ಳೆ ನಾಯಕರಿಗೆ ನಾವು ಮೋಸ ಮಾಡೋಕ್ಕೆ ಕೊಡಲ್ಲ ಅಂಥವ್ರಿಗೆ ನಾವು ಜೊತೆಲಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನೋಡ್ತಾ ಇರಿ ಆಕ್ರಮಣ ನ್ಯಾಷನಲ್ ಟಿವಿ. ಥ್ಯಾಂಕ್ ಯು ಸರ್. ಸಿದ್ದರಾಮಯ್ಯನವ್ರ ಬಗ್ಗೆ BJP ಮತ್ತು JDS ಸೇರಿ ಕುತಂತ್ರ ಮಾಡಿ ರಾಷ್ಟ್ರೀಯ ಕಿಶನ್ಗೆ ರಾಜ್ಯಪಾಲರಿಗೆ ಇದು ಕೊಟ್ಟು ಯಾವುದೇ ಬೇರೆ ರಾಜಕೀಯ ವ್ಯಕ್ತಿಗಳಿಗೆ ಮಾಡದೇ ಇರೋವಂಥ ಇದನ್ನು ಕಾನೂನನ್ನು ಸಿದ್ದರಾಮಯ್ಯನವ್ರ ಮೇಲೆ ಮಾಡೋದಕ್ಕೆ ಹೊರಟಿರೋದಕ್ಕೆ ರಾಜ್ಯಪಾಲರ ವಿರುದ್ಧ ನಾವು ಒಂದು ರಾಜಭವನ ಚಲೋ ಮಾಡೋದಕ್ಕೆ ಈ ಮುಖಾಂತರ ನಾವು ಧರಣಿ ಮಾಡ್ತಾಯಿದ್ದೀವಿ ಸರ್. ಈಗ ಜನರು ಎಲ್ಲರೂ ಹೇಳ್ತಾ ಇದ್ದಾರೆ ಅನ್ನದಾತ ಇವರು, ಜನನಾಯಕ ಇವರು, ಇಂಥವ್ರ ಮೇಲೇ ಈ ಥರ ದೌರ್ಜನ್ಯಗಳಾಗ್ತಾ ಇದ್ರೆ ಬೇರೆ ಸಾಮಾನ್ಯ ಜನರ ಮೇಲೆ ಏನು ಅಂತ ಕೇಳಿ. ಹೌದು, ಇದು ಖಂಡಿತವಾಗ್ಲೂ ನಾವು ಅದನ್ನೇ ಖಂಡಿಸ್ತಾ ಇರೋದು. ಯಾಕಂದರೆ ಅಂಥ ವ್ಯಕ್ತಿ ಈಗ ಕರ್ನಾಟಕದಾದ್ಯಂತ ಜನಮೆಚ್ಚಿದ ನಾಯಕ ಅನ್ನೋದು ನಮ್ಮ ಸಿದ್ದರಾಮಯ್ಯ ಅವರು ಅಲ್ವಾ. ಸಿದ್ದರಾಮಯ್ಯ ಅವ್ರಿಗೆ ಈ ಥರ ಹಿಂಸೆ ಕೊಟ್ಟು ಸರ್ಕಾರದ ಬಗ್ಗೆ ನ್ಯಾಯಯುತವಾಗಿ ಸರ್ಕಾರ ನಡೆಯೋದಕ್ಕೆ ಬಿಡ್ತಾ ಇಲ್ಲ ಅಲ್ವಾ. ಇದು ಈ ಒಳಸಂಚಿ ವಿರುದ್ಧನೇ ಇಷ್ಟೆಲ್ಲ ಪ್ರತಿಭಟನೆ ಹೋರಾಟ ಮಾಡೋಕ್ಕೆ ನಾವು ಸಿದ್ಧವಾಗಿ ನಿಂತಿರೋದು. ಈಗ ಮಹಿಳೆಯರಿಗೆ 5 ಗ್ಯಾರಂಟಿ ಏನು ಕೊಟ್ಟಿದ್ದಾರೆ ಅದೆಲ್ಲನೂ BJPದವರೆಲ್ಲ ಸರ್ಕಾರದವರು ಹೇಳ್ತಾ ಇದ್ದಾರೆ ಅದೆಲ್ಲ ವೇಸ್ಟು. ಈಗ ಬಸ್ ಆಗಲಿ ಮತ್ತು ನಿಮ್ಗೆ 2,000 ರೂಪಾಯಿ ಕೊಡೋದಾಗಲಿ ಮತ್ತು ಅನ್ನದಾನ ಇದು ಅಕ್ಕಿ ಕೊಡೋದಾಗಲಿ ಅದೆಲ್ಲ ವೇಸ್ಟು ಅಂತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅವ್ರು ಮಾಡಿರೋದು ಎಲ್ಲರೂ ಚೆನ್ನಾಗೈತೆ ಸರ್ ಕೆಲಸಗಳೆಲ್ಲನೂ. ಈಗ ಬಸ್ಸಿಂದ ತಮಗೆ ಅನುಕೂಲ ಇದೆ ಇಲ್ಲ? ಐತೆ ಸರ್. 2,000 ರೂಪಾಯಿಂದ ಓಕೆ ಸರ್ ಐತೆ. ಈಗ ಕರೆಂಟ್ ಬಿಲ್ಲು ಕಮ್ಮಿ ಬರ್ತಾ ಇರೋದ್ರಿಂದ ಅನುಕೂಲ ಇದೆ. ಐತೆ ಸರ್. ಈಗ ಅದರಲ್ಲಿ BJP ಸರ್ಕಾರದವರು ಹೇಳ್ತಾ ಇರೋದ್ರಿಂದಲೇ ಆ ಥರ ಇದಕ್ಕೆ ಏನು ಹೇಳ್ತೀರಾ? ಎಲ್ಲ ಪರವಾಗಿಲ್ಲ ಸರ್. BJP ಅವರು ಹೇಳ್ತಾ ಇರೋದು ಎಲ್ಲ ಕುತಂತ್ರದ ಮಾಡಿ ಇವ್ರ ಮೇಲೆ ಷಡ್ಯಂತ್ರ ಮಾಡಿ ಹೇಳ್ತಾರೆ. ಇಲ್ಲಿದ ಆರೋಪಗಳು ಮಾಡ್ತಾ ಇದ್ದಾರೆ ಯಾರು BJP ಮತ್ತು JDS. ನಿಮ್ಗೆ 2,000 ರೂಪಾಯಿ ಬರ್ತಾ ಇದೆಯಮ್ಮ? ನಿಮ್ಗೆ 2,000 ರೂಪಾಯಿ ಬರ್ತಾ ಇದೆಯಮ್ಮ? ಬರ್ತಾಯಿದೆ. ಅವ್ರಿಗೆ 2,000 ರೂಪಾಯಿ ಮಾಡಿರೋದ್ರಿಂದ ಅನುಕೂಲ ಇದೆಯಾ? ಅನುಕೂಲ ಐತೆ. ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದೀರಾ? ಅದು ಅನುಕೂಲ ಐತೆ.